ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದಲ್ಲಿನ ಮನೆಯೊಂದು ಬೆಂಕಿ ಅವಘಡ ಸಂಭವಿಸಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಕೆಂಜಮ್ಮ ದೇವಸ್ಥಾನ ಹತ್ತಿರದ ಹೊಲದಲ್ಲಿ ಮನೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಮಂಜುನಾಥ ಎಂಬವರ ಮನೆಯೇ ಅಗ್ನಿಗಾಹುತಿಯಾಗಿರುವಂತದ್ದು. ರಾತ್ರಿ ಸುಮಾರು 12:30 ವೇಳೆಗೆ ಅಗ್ನಿ ಅನಾಹುತ ಸಂಭವಿಸಿದ್ದು, ಮನೆಯೊಳಗಿನ ಎಲ್ಲಾ ಸಾಮಗ್ರಿಗಳು, ಚಿನ್ನ, 6 ಲಕ್ಷ ಹಣ, ದಾಖಲೆ ಪತ್ರಗಳು ಸುಟ್ಟು ಕರಕಲಾಗಿದೆ. ಮನೆ ಮಾಲೀಕ ಮದುವೆಯ ಕರೆಯೋಲೆ ನೀಡಲು ಬೇರೆ ಊರಿಗೆ ತೆರಳಿದ್ರು. ಮನೆಯೊಳಗೆ ಯಾರೂ ಇಲ್ಲದ ವೇಳೆ ಈ ಘಟನೆ ನಡೆದಿದೆ. ಮದುವೆಗಾಗಿ ಮಾಡಿದ ಎಲ್ಲಾ ತಯಾರಿಗಳು ಬೆಂಕಿಯಲ್ಲಿ ದಹಿಸಿ ಹೋಗಿವೆ. ಮನೆ ಪರಿಸ್ಥಿತಿ ಕಂಡು ಮಂಜುನಾಥ್ ಹಾಗೂ ಅವರ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮೊದಲೇ ಬಡ ಕುಟುಂಬಸ್ಥರಾಗಿರುವ ಇವರಿಗೆ ಸ್ಥಳೀಯ ಶಾಸಕರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ನೆರವು ನೀಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇನ್ನು ಸಲಿಸುಲ್ತಾನ್ ಎಂಬವರು ಮಂಜುನಾಥ್ ಅವರ ಕುಟುಂಬಕ್ಕೆ 20,000 ರೂಪಾಯಿ ನೀಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಮನೆ ಸುಟ್ಟ ಜಾಗಕ್ಕೆ ವೆಂಕಟೇಶ್, ಧನಂಜಯ, ಮೋಹನ್, ಹರೀಶ್, ಕುಮಾರ್, ರಾಜಣ್ಣ, ಮಂಜುನಾಥ, ಗಂಗಮ್ಮ, ಶ್ವೇತಾ, ಸುಮಾ, ಶಾಂತಮ್ಮ, ಮಂಜುಳಾ ಹಾಗೂ ಇನ್ನೂ ಹಲವರು ಭೇಟಿ ನೀಡಿದ್ದಾರೆ. ಸಾಂಗ್ಲಿಯಾನ ವಿರೂಪಾಕ್ಷಪ್ಪ, ಹಿರಿಯೂರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಒಂದು 12:30 ಗಂಟೆ ಸುಮಾರಿಗೆ ಬೆಂಕಿ ಅವಘಡ ಸಂಭವಿಸಿದೆ. ಪಕ್ಕದಾಗೆ ಮಕ್ಕಳು ಮನಿಕೊಂಡಿದ್ದಾರೆ ಆ ಕಡೆ ಮನೆಯಲ್ಲಿ. ಬೆಳಿಗ್ಗೆ ರಾತ್ರಿ ನೋಡಿ ಬರಸ್ಟ್ ಆದಾಗ ಏನು ಅಂತ ನೋಡಿದಾಗ ಫುಲ್ ಮನೆ ಬೆಂಕಿ ಆವರಿಸ್ಕೊಂಡ್ಬಿಟ್ಟು ಸುಟ್ಟೋಗಿದೆ. ಹೆಚ್ಚು ಕಮ್ಮಿ ಮದುವೆ ಇನ್ನೊಂದು 12 ದಿನ ಇತ್ತು ಪಾಪಿದು. ಅದರಿಂದ ಬಂದಿರತಕ್ಕಂಥ ಸಾಮಾನುಗಳು, ಬಟ್ಟೆ ಮತ್ತು ರೇಷನ್ನು ಎಲ್ಲ ಸಂಪೂರ್ಣ ಸುಟ್ಟು ಭಸ್ಮ ಆಗಿದೆ. ಅದರಿಂದ ಯಾವುದೇ ಆಗಲಿ, ಯಾವುದೇ ಥರದ ಸಹಾಯ ಆಗಲಿ, ಸರ್ಕಾರದಿಂದಾಗಲಿ ಅಥವಾ ರಾಜಕಾರಣಿಗಳಿಂದಾಗಲಿ ಹೆಚ್ಚಿನ ಸಹಾಯ ಆಗಬೇಕು ಎಂಬುದೇ ನಮ್ಮ ಅಭಿಲಾಷ ಅಂತ ಹೇಳಿ. ಏನು ಉಪಯೋಗಕ್ಕೆ ಏನು ಬರೋಲ್ಲ ಸರ್. ಈ ಮನೆಗೆ ಇರ್ತಕ್ಕಂಥ ವಸ್ತುಗಳು ಯಾವ ಉಪಯೋಗಕ್ಕೆ ಬರೋಲ್ಲ. ಎಲ್ಲ ದಾಖಲಾತಿಗಳು, ಹುಡುಗರು ಮಕ್ಕಳು ವಿದ್ಯಾಭ್ಯಾಸದವು, ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಅವು ಎಲ್ಲ ಸುಟ್ಟೋಗಿದ್ದಾವೆ. ಆಮೇಲೆ ಮದುವೆ ಅಂತಂದೇಳಿ ತಂದಿದ್ದು ಸಾಮಾನುಗಳು, ಎಲ್ಲ ಒಡವೆ ಅಂತಂದರೆ ಒಡವೆ ಒಂದು 3-3.5 ಲಕ್ಷ ರೂಪಾಯಿ ಒಡವೆ ಹೋಗೈತೆ. ಒಂದು 3ರಿಂದ 4 ಲಕ್ಷ ದುಡ್ಡು ಕ್ಯಾಶು ಸುಟ್ಟೋಗೈತೆ. ಬಟ್ಟೆ ಒಂದು 60,000 ರೂಪಾಯಿ ಬಟ್ಟೆ ತಂದಿದ್ರು. ಆ 60,000 ರೂಪಾಯಿ ಬಟ್ಟೆಗೆ ದಿನ ಬಳಕೆಗೂ ಇಲ್ಲ, ಮದುವೆಗೆ ತಂದ ಬಟ್ಟೆಗಳು ಇಲ್ಲ, ಯಾವ ಉಪಯೋಗಕ್ಕೆ ಯಾವೂ ಇಲ್ಲ ಸರ್. ಅದರಿಂದ ಏನೊಂದು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಬೀರುನಾಗಿದ್ದು ಅವರೇನೆ ಪಾಪ. ಇಬ್ಬರು ಚಿಕ್ಕ ಮಕ್ಕಳು, ಅವ್ರ ತಂದೆ ತಾಯಿ ಇಬ್ರು ಪತ್ರಿಕೆ ಕೊಡಬೇಕು ಅಂತಂದೇಳಿ ಎಮ್ಮ ಗಂಗಮ್ಮ ಅಂತಂದೇಳಿ ಮಗಳು ಮದುವೆ ಅವ್ರ ತವ್ರ ಮನೆಗೆ ಹೋಗಿದ್ರು. ಅವರು ಪತ್ರಿಕೆ ಕೊಡಕ್ಕಂತಂದೇಳಿ ರಾತ್ರಿ 1 ಗಂಟೆಗೆ ಅವರಿಗೆ ಹಿಂಗಾಯತೆ ಅಂತಂದೇಳಿ ಫೋನ್ ಮಾಡಿದಾಗ ಅವ್ರು ಅಲ್ಲಿಂದ ರಾತ್ರಿ ಎಷ್ಟು ಜನ ಇದ್ರಲ್ಲಿ ಮನೆಗೆ ಸರ್? ರಾತ್ರಿ ಅಪ್ಪ ಈ ಮನೆಗೆ ಯಾರು ಇದ್ದಿಲ್ಲ, ಈ ಪಕ್ಕದ ಮನೆ ಮನಿಕೊಂಡಿದ್ದವ್ರು. ಹೆಂಗಾಯ್ತು ಯಾರಿಗೂ ಗೊತ್ತಿಲ್ಲ. ಏನು ಅದು ಕರೆಂಟ್ನಿಂದ ಆತೋ ಅಥವಾ ಸಿಲಿಂಡರ್ನಿಂದ ಆತೋ ಏನಾಯ್ತು ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಸರ್. ಇದು ಎಲ್ಲ ಭಸ್ಮ ಆದಾಗ ಪಾಪ ಅವರು 4-5 ಜನ ಪಕ್ಕದ ಮನೆಯವರು, ಅವ್ರ ಅಣ್ಣ ತಮ್ಮಗಳೇ ಎಲ್ಲರ ಒಂದು 6 ಜನ ಸೇರಿ ಅವ್ರಿಗೆ ದೊಡ್ಡಪ್ಪನ ಕರ್ಸವ್ರೆ ಲೊಕೇಶನನ್ನು. ಅವನಿಗೆ ಫೋನ್ ಮಾಡಿದಾಗ ಅವರು ಪಾಪ ಎದ್ದಿಲ್ಲ. ರಾತ್ರಿ ಸರ್ವತ್ನಾಗ ಯಾರು ಸತ್ತರು, ನಿದ್ದೆ ಮಾಡೋರು ಎರಡು ಒಂದೇ. ಹಂಗಾಗಿ ನಾವು ಹೋಗಿ ಕರ್ಕೊಂಬಂದವ್ರೆ. ಅವ್ರು ಬರೋ ಅಷ್ಟೊತ್ತಿಗಾಲೇ ಎಲ್ಲ ಸುಟ್ಟು ಕರ್ಕಲಾಗೋಗಿತ್ತು. ಒಳಗಿದ್ದನ ರಾತ್ರಿ ಎಷ್ಟು ಗಂಟೆ ಸಮಯ? 12:30ಗೆ ಮಕ್ಕ ಬಂದನ ಈ ಕಡೆ ಹತ್ತಿರದಂಗೆ ಬಬ್ಬೆ ಬಂದಿದೆ ಸರ್. ಹಂಗೆ ಹತ್ತಿರದಂಗೆ ಈ ಕಡೆ ಹಿಂದೆ ಕಡೆ ಬೇಡ.